ಮೇ 20ಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ 3 ವರ್ಷ ಪೂರೈಸಿದ ಹಿನ್ನೆಲೆ ತುಮಕೂರಿನಲ್ಲಿ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶ ಆಚರಣೆ ಮಾಡಲಾಗುವುದು ಎಂದು ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಇನ್ನು ಮೇ 20ಕ್ಕೆ ತುಮಕೂರಿನಲ್ಲಿ ನಡೆಯುವ ಸಾಧನಾ ಸಮಾವೇಶ ಕಾರ್ಯಕ್ರಮದಲ್ಲಿ ಸಿಎಂ ಹಾಗೂ ಸಚಿವ ಸಂಪುಟ ಭಾಗವಹಿಸುತ್ತದೆ. ಕಾರ್ಯಕ್ರಮದಲ್ಲಿ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಲಾಗುತ್ತದೆ. ಹಾಗೆ 20,000 ಜನರಿಗೆ ಹಕ್ಕುಪತ್ರ, ನಿವೇಶನ ಪತ್ರ ವಿತರಣೆ ಮಾಡಲಾಗುತ್ತದೆ. ಅದಲ್ಲದೆ 1,35,000 ಫಲಾನುಭವಿಗಳಿಗೆ ವಿವಿಧ ಇಲಾಖೆಯ ಸವಲತ್ತು ವಿತರಣೆ ಮಾಡಲಾಗುತ್ತದೆ. ಅಲ್ಲದೆ 200 ಕಾಮಗಾರಿಗೆ ಅಡಿಗಲ್ಲು ಹಾಕಲಾಗುತ್ತದೆ. ಇದೊಂದು ರೀತಿ ನಮ್ಮ ಸರ್ಕಾರದ ಸಾಧನೆಯ ಸಮಾವೇಶ ಎಂದು ತಿಳಿಸಿದರು. ತುಮಕೂರಿಗೆ 20ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಸಚಿವ ಸಂಪುಟ ಭಾಗವಹಿಸುತ್ತೆ. ಇಲ್ಲಿ ಮೊದಲನೇದಾಗಿ ಕಂದಾಯ ಇಲಾಖೆಯಿಂದ ಸುಮಾರು 1,35,000 ಜನರಿಗೆ ಈ ಸ್ವತ್ತು, ಹಕ್ಕುಪತ್ರ, ಆಮೇಲೆ ಪೌತಿ ಖಾತೆ ಇದೆಲ್ಲವನ್ನು 1,35,000 ಜನರಿಗೆ ಕೊಡ್ತೇವೆ. 1,35,000 ನೀವು 130 ಅಂತ ಬರೆದು ಬಿಡ್ತೇವೆ ಒಂದೊಂದು ಸತಿ. 1,35,000 ಜೊತೆಗೆ ಬೇರೆ ಬೇರೆ ಎಲ್ಲ ಇಲಾಖೆಗಳು, ಅದು ವುಮೆನ್ ಆ್ಯಂಡ್ ಚೈಲ್ಡ್ ಇರ್ಬೋದು, ಅಥವಾ ಡೆವಲಪ್ಮೆಂಟಲ್ ಡಿಪಾರ್ಟ್ಮೆಂಟ್ಸ್ ಲೈಕ್ PWD, ಜಿಲ್ಲಾ ಪಂಚಾಯತ್ ಆ್ಯಂಡ್ ವೇರಿಯಸ್ ಅದರ್ ಡಿಪಾರ್ಟ್ಮೆಂಟ್ಸ್, ಅವ್ರದ್ದೆಲ್ಲ ಬೇರೆ ಬೇರೆ ಡೆವಲಪ್ಮೆಂಟ್ ಪ್ರೋಗ್ರಾಮಿಗೆ ಸುಮಾರು 200ಕ್ಕೂ ಹೆಚ್ಚು ಅಡಿಗಲ್ಲನ್ನು ಹಾಕ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಅವತ್ತು ಕೋಇನ್ಸಿಡೆನ್ಸ್ ಹೇಗಿದೆ ಅಂತ ಹೇಳಿದರೆ, ನಮ್ಮ ಸರ್ಕಾರ ಬಂದು ಮೇ 20ಕ್ಕೆ 3 ವರ್ಷ ಆಗ್ತದೆ. 3 ಇಯರ್ಸ್, 3 ವರ್ಷ ಕಂಪ್ಲೀಟ್ ಮಾಡ್ತೇವೆ. ಆ 3 ವರ್ಷದಲ್ಲಿ ನಮ್ಮ ಸರ್ಕಾರ ರಾಜ್ಯದ ಜನತೆಗೆ ಏನು ಮಾತು ಕೊಟ್ಟಿದ್ದೋ ಅದರ ಪ್ರಕಾರ ಏನೆಲ್ಲ ಸಾಧನೆಯನ್ನು ಮಾಡಿದ್ದೇವೆ ಅಂತ ಒಂದು ರೀತಿಯಲ್ಲಿ ಸಾಧನೆಯ ಸಮಾವೇಶ ಕೂಡ ಆಗುತ್ತೆ ಅಂಥೇಳಿ ನಾನು ತಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ. ಆದ್ದರಿಂದ ಇಟ್ ಈಸ್ ಗೋಯಿಂಗ್ ಟು ಬಿ ಎ ವೆರಿ ಬಿಗ್ ಇವೆಂಟ್. ನಮ್ಮ ಸರ್ಕಾರಕ್ಕೆ ಎಲ್ಲ ಸಚಿವರು ಬರ್ತಾರೆ, ಮುಖ್ಯಮಂತ್ರಿಗಳು, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮತ್ತು ಎಲ್ಲ ಸಚಿವ ಸಂಪುಟದ ಎಲ್ಲ ಸಚಿವರುಗಳು ಕೂಡ ಭಾಗವಹಿಸ್ತಾರೆ. ನಾವು ಮೇ 20ಗೆ 3 ವರ್ಷದ ಸಾಧನೆಯನ್ನು ತುಮಕೂರಲ್ಲೋ ಬೆಂಗಳೂರಲ್ಲೋ ಎಲ್ಲೋ ಮಾಡಬೇಕು ಅಂತ ಇದ್ದದ್ದು. ಅದನ್ನು ನಾವು ತುಮಕೂರಿನಲ್ಲೇ ಮಾಡೋಣ ಅಂಥೇಳಿ ತುಮಕೂರಲ್ಲಿ ನಾನು ಮುಖ್ಯಮಂತ್ರಿಗಳನ್ನು ನಾವು ಮನವಿ ಮಾಡಿಕೊಂಡೆ, ಮಾಡಿ ನೀವೇ ಅಂತ ಹೇಳಿದರು. ಅದಕ್ಕಾಗಿ ಇಲ್ಲೇ ಮಾಡ್ತಾಯಿದ್ದೀವಿ. ಇಟ್ ಈಸ್ ಎ ಸ್ಟೇಟ್ ಲೆವೆಲ್ ಇವೆಂಟ್.